ಇದು ಒಂದು ಸರ್ಗುಡ್ಲು ಮಾಡಿಸಿ ನೋಡಿ, ಓಲ್ ಹಾಕಿಸ್ಕೋಬೇಕು, ಮಾರ್ಕ್ ಹಾಕವ್ರೆ, ಭಾಳ ಚೆನ್ನಾಗಿ ತಟ್ಟವ್ರೆ. ಯಾಕೆಂದರೆ ಅನುಭವಸ್ಥರು ಹಳಬರು ಈಗಿನ ಕಾಲದಲ್ಲಿ ಈ ಥರ ತಟ್ಟಕ್ಕೆ ಕಷ್ಟ ಇದೆ, ದಪ್ಪದಾರ ತಟ್ತಾರೆ. ಅದು ಹಳಬು ದೇಶದಿಂದ ಚೆನ್ನಾಗಿ ತಟ್ಟವ್ರೆ ಅಂತ ತಿಳಿಸ್. ನಮಸ್ಕಾರ ಸ್ನೇಹಿತರೆ, ನಾನಿಲ್ಲಿ ನಮ್ಮ ಕನಕಪುರ ತಾಲೂಕು ರೈಸ್ ಮಿಲ್ ಹತ್ರ ಬಂದಿದ್ದೀನಿ. ನಾನು ಏನಕ್ಕಪ್ಪ ಅಂದರೆ ಕುಡ್ಲು ತಡಿಸ್ಬೇಕಾಯ್ತು. ನಮ್ಮ ಪರಿಚಯದಂಥ ರಾಜಣ್ಣರು ಈಗ ಹೊಸ್ದಾಗಿ ಕುಲ್ಮೆ ಹಾಕವ್ರೆ. ಯಾಕೆ ಅಂದರೆ ಸ್ನೇಹಿತರೆ, ಕುಲ್ಮೆ ಕೆಲಸ ಈಗ ಬೆರಳೆಣಿಕೆ ಅಷ್ಟೇ ಇರೋದೀಗ, ನಿಮ್ಗೆ ಗೊತ್ತಿರ್ಬೋದು, ಎಲ್ಲೂ ಇಲ್ಲ. ಯಾಕೆ ಅಂದರೆ ಹಳಬ್ರು ಮಾತ್ರ ಮಾಡ್ತಾ ಇರೋದು, ಹೊಸಬ್ರುಗಳು ಯಾರು ಬಿಟ್ಬಿಟ್ರು, ಎಲ್ಲ ಬಿಟ್ಬಿಟ್ರು. ತಟ್ಟಿಗೆ ಬರಬೇಕಲ್ಲ ಯಾರೂ ಕಲೀಲಿಲ್ಲ. ಅದಕ್ಕೋಸ್ಕರನೇ ನಮ್ಮ ರಾಜಣ್ಣವ್ರು ಅಂದ್ಬಿಟ್ಟು ನೋಡಿಲ್ಲ ಅವರೇ, ಅವ್ರು ತೋರಿಸ್ತೀನಿ, ಅವ್ರು ಮಾತಾಡಿಸ್ತೀನಿ, ಅವ್ರು ಪರಿಚಯ ಮಾಡಿಸ್ತೀನಿ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಸ್ನೇಹಿತರೆ, ನಿಮಗೆ ತಿಳಿಸ್ಬೇಕಾಗಿರೋದು, ಅವ್ರೊಂದು ಕುಲ್ಮೆ ಹಾಕವ್ರೆ ಈಗಿನ ಕಾಲದಲ್ಲ, ಎಷ್ಟು ವರ್ಷದ್ದು ಅಂತ ಅವ್ರ ಬಾಯಲ್ಲೇ ಕೇಳಿಸ್ತೀನಿ. ಅದು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ, ಯಾವ ಥರ ತಟ್ತಾರೆ. ಈಗ ಹೊಸ್ದಾಗಿ ಅವರು ಕುಲ್ಮೆ ಹಾಕೋರು, ಅದಕ್ಕೋಸ್ಕರ ಅವ್ರು ತಟ್ಸೋದಂತ ಬಂದಿದ್ದೀನಿ. ಕುಡ್ಲುಗಳು ತೊಗೊಂಡು ನಮ್ಮ ಮನೆ ಒಂದು 4 ಹೊಸ್ದಾಗೊಂದು ಕುಲ್ಮೆ ಹಾಕವ್ರೆ. ಅದು ತೋರಿಸ್ತೀನಿ ಬನ್ನಿ, ನಿಮಗೆ ಮನೇಲಿ ಒಳಗಡೆ ಐತೆ ನೋಡಿ ಸ್ನೇಹಿತರೆ, ತೋರಿಸ್ತೀನಿ ನಿಮಗೆ. ಹಳೆ ಕಾಲದಿದ್ದು ಎಷ್ಟು ವರ್ಷದ್ದು ಅಂತ ಅವ್ರ ಬಾಯಲ್ಲೇ, ನಮ್ಮ ರಾಜಣ್ಣರ ಕೈಯಲ್ಲಿ ಬಾಯಲ್ಲೇ ಮಾತಾಡಿಸ್ತೀನಿ ನೋಡಿ. ಯಾರು ನೋಡಿದ್ರಿ ಇದ ಕಮೆಂಟಲ್ಲಿ ತಿಳಿಸಿ. ನೀವು ಯಾರ್ಯಾರು ಈಗ ಕೆಲಸ ಮಾಡ್ತಾಯಿರಿ ಕುಲ್ಮೆ ಕೆಲಸನ ಅಂಥವ್ರು ಯೂಸ್ ಮಾಡ್ತಾಯಿದ್ರಿ ಇದ್ದ ನೋಡೋಣ. ನಮ್ಮ ಕನಕಪುರ ತಾಲೂಕು ಆಗ್ಬೋದು, ನಮ್ಮ ಬೆಂಗಳೂರು ಜಿಲ್ಲೆಯಲ್ಲಿ ಆಗ್ಬೋದು, ಯಾರು ಯೂಸ್ ಮಾಡ್ತಾಯಿದ್ರಿ ಈ ಥರದ ಕುಲ್ಮೆ ಕೆಲಸಕ್ಕೆ ಅದನ್ನ ನೋಡಿ. ಇದನ್ನ ನೋಡಬೇಕಂದ್ರೆ ಆಗಿನ ಕಾಲದಲ್ಲಿ ನೋಡಿತಲ್ಲ ಅವ್ರು ಮಾತ್ರ ನೋಡಿರ್ತಾರೆ, ಉಳಿಸ್ಕೊಳ್ಳೋದು ಅಪರೂಪ ನೋಡಿ. ಇದು ಗಾಳಿ ಬರೋಕ್ಕೋಸ್ಕರ ಬ್ಲೌ ಅಂತಾರಲ್ಲ, ಅದು ಹೊಡೆಯೋಕ್ಕೋಸ್ಕರ ಮಾಡ್ಕೊಂಡವ್ರು ನೋಡಿದ ಉಳಿಸ್ಕೊಂಡಿರೋದು ನೋಡಿ. ತೋರಿಸ್ತಾ ಇದ್ದೀನಿ ನಿಮಗೆ. ಹಳೆ ಕಾಲದ್ದು ಸ್ನೇಹಿತರೆ ಸಿಗ್ಬೇಕಂದ್ರೆ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ಖರ್ಚು ಮಾಡಿದ್ರು ಸಿಗಲ್ಲೋ, ಅವು ಉಳಿಸ್ಕೊಂಡು ಹೋಗೋದಲ್ಲ, ಅದು ಹೆಚ್ಚುಗಾರಿಕೆ ಅಂತ ತಿಳಿಸ್ತೀನಿ ನಾನು. ಏನು ಗೊತ್ತೇ ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಮೊದಲಿಗೆ ನಮ್ಮ ಈ ಥರ ಕುಲುಮೆ ಕೆಲಸದಿಂದನೇ ಮನೆ ಕಟ್ತಾಯಿದ್ರು ಅಂತ ತಿಳಿಸ್ತೀನಿ. ಯಾಕೆಂದ್ರೆ ಅವ್ರು ಇಲ್ಲ ಅಂದರೆ ಹಿಂದಿನ ಕಾಲದಲ್ಲಿ ಮನೆಗಳೇ ಇರ್ತಾಯಿರಲ್ಲ, ಬಿಡಿ ಕಟ್ಟಕ್ಕೆ ಆಯ್ತಾ ಇರಲ್ಲ. ಅವರು ನಡು ಬಂದು ದಾರಿನೇ ಈಗ ತಿಳ್ಕೊಂಡು ವೆಲ್ಡಿಂಗ್ ಕೆಲಸ ಅಂತೆ, ಆ ಕೆಲಸ ಈ ಕೆಲಸ ಅಂತ ಮಿಷಿನರಿಗಳನ್ನ ಆಳಿಸ್ಕೊಂಡವ್ರೆ. ಅದ್ರ ದೇಶದಿಂದ ಮಿಷಿನರಿ ಆಳಿಸ್ಕೊಂಡ ದೇಶದಿಂದನೇ ಇವತ್ತು ಇಂಥ ಕೆಲಸಗಳಿಗೆ ಜನಗಳಿಲ್ಲ ಅಂದರೆ ತೊಂದರೆ ಆಯ್ತದೆ. ಅದರಿಂದ ಇವ್ರು ಉಳಿಸ್ಕೊಂಡು ಹೋಯ್ತವ್ರೆ. ಕುಡ್ಲುಗಳು ಆಗಲಿ, ಆರೆಗಳಾಗಲಿ, ಪಿಕಾಸಿಗಳಾಗಲಿ, ಮೋಟ್ ಕುಡ್ಲುಗಳಾಗಲಿ. ಇನ್ನೊಂದು ಇಷ್ಟು ಮಾತ್ರ ನಾನು ನಿಮ್ಗೆ ಹೇಳಿದ್ದೀನಿ, ಇವ್ರದ್ದು ಮನೆ ಕೆಲಸ ಇಂಪಾರ್ಟೆಂಟು. ಮೊದಲು 15 ಫರ್ನಿಚರ್ಸ್ಗಳು ಮನೆಗಳು, ದೊಡ್ಡ ದೊಡ್ಡ ಮನೆಗಳನ್ನ ಕಟ್ತಾಯಿದ್ರು. ಇವರು ಸ್ವಲ್ಪ ಏಜ್ ಅಧ್ಯಸೆಯಿಂದ ಇವರು ಈಗ ಈ ಕೆಲಸ ಹಾಕೊಂಡು ಮನೆ ತವ್ರೆ. ಅವ್ರನ್ನ ಮಾತಾಡಿಸ್ತೀನಿ ಬನ್ನಿ ನಾನು. ಇವರು ಜಾಸ್ತಿ ಕಾರ್ಪೆಂಟ್ರ್ ಅಂತಲ್ಲ, ಕಾರ್ಪೆಂಟ್ರ್ ಕೆಲಸನೇ ಜಾಸ್ತಿ. ಯಾಕೆಂದ್ರೆ ನಮ್ಮ ಮನೇನೂ ಇವರೇ ಮಾಡಿಕೊಟ್ಟಿರೋದು ಅಂತ ತಿಳಿಸ್ತೀನಿ. ಮನೇಲಿರೋಂಥ ಫರ್ನಿಚರ್ಸ್ಗಳು ಅವೆಲ್ಲ ಮಾಡಿಕೊಟ್ಟವ್ರು ನಮಗೆ. ಒಲೆನ ರೆಡಿ ಮಾಡ್ತಾವ್ರೆ. ಅದು ಕುಲ್ಮೆ ಕೆಲಸ ಮಾಡಿರ್ತಾರಲ್ಲ, ಅದು ಹೊಡೆದಾಗಿರ್ತದೆ, ಕಾದಿ ಅದಕ್ಕೋಸ್ಕರ ಅದನ್ನ ರೆಡಿ ಮಾಡ್ತಾವ್ರೆ ನೋಡಿ. ಇದೇ ಎಳೆಯೋದು ಸ್ನೇಹಿತರೆ, ನಾನು ಒಳಗಡೆ ತೋರಿಸ್ತಾರ ನಾನು ನಿಮಗೆ. ಅದು ಚೈನ್ ಫಿಟ್ ಮಾಡಿ ನೋಡಿ, ಈ ಥರ ಫಿಟ್ ಮಾಡಿ ಜಾಗ ಮಾಡವ್ರೆ. ಅದು ಎಳೆಯೋದು ತೋರಿಸ್ತೀನಿ ನಿಮ್ಗೆ, ಡೀಟೇಲ್ ಇದೆ ಥರ ಅದೇನ್ಬಿಟ್ಟು ಲಾಸ್ಟ್ಗೆ. ಈಗಿನ ಜಾಗ ಬಂದು ಪ್ರತಿಯೊಬ್ಬ ನಮ್ಮ ರೈತರುಗಳು ಯೂಸ್ ಮಾಡ್ಕೋಬೋದು. ಯಾಕೆಂದರೆ ಎಲ್ಲೂ ಕುಲ್ಮೆ ಕೆಲಸ ಸಿಗ್ತಾ ಇಲ್ಲ. ಅದ್ರ ದಿವಸ ಇವ್ರು ಹೊಸ್ದಾಗಿ ಹಾಕವ್ರೆ ನಮ್ಮ ರಾಜಣ್ಣರು. ಅದನ್ನ ಫುಲ್ ಡೀಟೇಲ್ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಕೊನೆಗಂಟ ನೋಡಿ ಸ್ನೇಹಿತರೆ, ನಿಮ್ಗೆ ಗೊತ್ತಾಗಿದೆ. ಕೆಲಸ ಪೇ ಮಾಡಿಸ್ಕೋಬೇಕಾದ್ರೆ ಬಂದು ಮಾಡಿ. ನಮ್ಮ ಹಳಬ್ರುಗಳು ಸ್ನೇಹಿತರೆ ಯಾರೇ ಆಗಲಿ ನೋಡಿ, ಬೆಳಗಿನ ಜಾವ ಯಾವುದೇ ಒಂದು ವಸ್ತುನ ಕೆಲಸನ ಶುರು ಮಾಡಬೇಕಾದ್ರೆ ಪೂಜೆ ಮಾಡಿ ಅವರು, ಯಾಕೆಂದರೆ ಮಾಡೋ ಕೆಲಸದಲ್ಲಿ ದೇವ್ರು ಕಾಣ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ. ಪೂಜೆ ಮಾಡಿ ಕೆಲಸ ಶುರು ಮಾಡೋಕ್ಕೆ ಮುಂಚೆ ಇದು ಹಳೆ ಇದರಿಂದ ನಡ್ಕೊಬಂದಂಥ ಪದ್ಧತಿ ಇದು ನೋಡಿ. ಸಣ್ಣ ಮಾಡಿಕೊಂಡು ಯಾವ ಥರ ಕೆಲಸ ಶುರು ಮಾಡ್ತಾರೆ ಹಳಬ್ರು ಅನ್ನೋದಕ್ಕೆ ನೋಡಿ, ಇದೇ ಸಾಕ್ಷಿ ನೋಡಿ. ಎಷ್ಟು ಮುತುವರ್ಜಿಯಿಂದ ಅವರು ಮಾಡೋ ಥರ ಕೆಲಸನ ಒಳ್ಳೇದಾಗಲಿ, ಯಾವತ್ತೂ ಏನು ತೊಂದರೆ ಆಗದೇ ಇರಲಿ ಅಂತ ಶುರು ಮಾಡ್ತಾರೆ. ಚೆನ್ನಾಗದೆ ಹತ್ತಿಸ್ಬಿಟ್ರು ನೋಡಿ. ಹೊಲಗೆ ಕುಡ್ಲಾಗ್ತಾವ್ರೆ, ಕುರಿತಾವೆ. ಹಂಗೆ ಅವ್ರನ್ನ ಮಾತಾಡಿಸ್ತೀನಿ ಬನ್ನಿ, ರಾಜಣ್ಣರನ್ನ. ಸ್ನೇಹಿತರೆ, ರಾಜಣ್ಣರ ಮಾತಾಡ್ತೀನಿ. ರಾಜಣ್ಣರೇ, ನೀವು ಎಷ್ಟು ವರ್ಷದಲ್ಲಿ ಕೆಲಸ ಮಾಡಿಸ್ತಾ ಇದ್ರಿ ಇದು 1970ರಲ್ಲಿ ಕೆಲಸ ಮಾಡ್ತಾರ ನೀವು? ಏನ್ ಕೆಲಸ ಮಾಡ್ತೀರಿ ಅವಾಗ ನೀವು? ಅವಾಗ ಮುಂದೆ ಕಾರ್ಪೆಂಟ್ರ್ ಮನೆ ಕಟ್ಟೋದು, ಆಮೇಲೆ ನಮ್ಮ ತಾಯಿ ತಂದೆ ಕುಲಿಮೆ ಮಾಡ್ಬೇಕು ಅಂತ ಮಾಡೋದು. ಆಮೇಲೆ ಕುಲಿಮೆ
ಕುಲ್ಮೆ ಅಂದ್ರೆ ಏನೇನು ಕೆಲಸ ಮಾಡೋರಿ? ಇವಾಗ ಬಂಡಿ ಬಟ್ಟೆ, ಹಾಂ ಹೊಸ ಗಾಡಿಗಳು, ಹಾಂ ಮರದ ಗಾಡಿ ಹಾಂ. ಅವೆಲ್ಲ ಮಾಡ್ಬೋದು ನಾವು. ಮರದ ಗಾಡಿ ಅಂದರೆ ಆಗಿನ ಕಾಲದಲ್ಲಿ ಚಕ್ರ ಇದ್ವಲ್ಲ? ಚಕ್ರ ಚಕ್ರ ಬರ ಹೊಡಿತಾ ಇತ್ತು. ಹಾಂ, ಅದೆಲ್ಲ ನಾವು ಮಾಡ್ತಾ ಇದ್ದೀವಿ. ನೀವು ರೆಡಿ ಮಾಡ್ತಾ ಇದ್ರಾ? ಅವಾಗ ನಿಮ್ಮ ತಂದೆಯವ್ರು ಎಷ್ಟು ಜನ? ನಾವು ನಮ್ಮ ತಂದೆಯವ್ರು 4 ಜನ ಗಂಡ್ಮಕ್ಳು, 3 ಹೆಣ್ಮಕ್ಳು. ನೀವು ಎಷ್ಟನೇವ್ರು? ನಾನು ಅಲ್ಲಿಗೆ ಗಂಡ್ಮಕ್ಳಲ್ಲಿ 3ನೇವನು. ಮೂರನೇವ್ರು ನೀವು ಇದ ನಿಮ್ಮ ತಂದೆ ಜೊತೆಲಿ ಹೇಗೆ ಕೆಲಸ ಕಲ್ತ್ಕೊಂಡ್ಬಂದ್ರೆ ಬೇರೆ ಕಡೆಗೆ ಎಲ್ಲಿ ಹೋಗ್ಲಿ ನೀವು? ಬೇರೆ ಕಡೆ ಹೋಗಿದ್ದೆ ನಾನು, ಮರಗಾಲಕ್ಕೆ ಬೇರೆ ಕಡೆ. ಬೇರೆ ಕಡೆ ಏನು ಮೇಲೆ ಕೆಲಸ ಮಾಡೋರಿ ನೀವು ಹೋಗಿ? ಅಲ್ಲಿ ಮನೆ ಕಟ್ಟುದು. ಅವ್ರು ಏನು ಹೇಳ್ತಾರೆ ಅದು ಕಿಡಿಗೆ ವಾಸ್ಪಲ್ಲು ಮನೆ. ಹಾಂ, ಮನೆ ಇದೆ. ನಾನು ಏನು ಮನೆ ಕಟ್ಟೋರಿ ನೀವು? ಅವಾಗ ಕೈ ಹೆಂಚಿನ ಮನೆನೋ, ಸೀಮೆ ಹೆಂಚು, ಮೋಲ್ಡ್ ಮನೆನೋ? ಸೀಮೆ ಇಂಚು, ಹಾಂ ಪೇಂಟು, ಹಾಂ ಸ್ವೀಟು, ಹಾಂ. ಆಮೇಲೆ ಮೋಲ್ಡು. ಎಷ್ಟು ಮನೆ ಕಟ್ಟಿದ್ರಿ ನಿಮ್ಮ ತಲೆಯಲ್ಲಿರೋ ಜನರೇ? ನಮ್ಮ ಜೀವಮಾನದಲ್ಲಿ ಈಗ ತುಂಡ ತುರಿಯಲ್ಲ ಒಂದು 300 ಮನೆ ಆಗದೆ. 300 ಮನೆ. ಯಾವ ಥರ ಮನೆಗಳು? ತೊಟ್ಟಿ, ಹಾಂ ಗುಡಾರ್ಬೆಟ್ಟು, ಹಾಂ ಬರಿ, ಹಾಂ. ಒಪ್ಪರಗಳು, ಇವು ಈ ಥರ ಮನೆಗಳೆಲ್ಲ ಕಟ್ಕೊಬಂದ್ರಿ. ಕಟ್ಕೊ ಬಂದು ಇಲ್ಲಿಗೆ ಬಂದಿರೋದು ನಾವು. ಏನಾರ ಬೇರೆ ವ್ಯವಸಾಯ ಈಗ ಏನಾರ ಮಾಡ್ತಾ ಇದ್ದೀರಾ? ಏನಿಲ್ಲ, ವ್ಯವಸಾಯ. ಹಾಂ, ಏನು ವ್ಯವಸಾಯ ಮಾಡ್ತೀರಿ ಈಗ? ರೇಷ್ಮೆ ರೇಷ್ಮೆ. ರೇಷ್ಮೆ ಬೆಳಿತಿದ್ದೀರಾ? ಹಾಂ. ನೋಡಿ ಸ್ನೇಹಿತರೆ, ಎಮ್ಮೆ ಪಡ್ಬೇಕು. ಈಗಿನ ಕಾಲದ ಹುಡುಗರುಗಳು ಇವ್ರ ಮಾತು ಕೇಳಿದ್ರೆ ಎಮ್ಮೆ ಪಡಬೇಕು. ರೇಷ್ಮೆನೂ ಬೆಳಿತಾವ್ರೆ ಜೊತೆಗೆ. ಈಗ ಶುರು ಮಾಡಿ ಎಷ್ಟು ವರ್ಷ ಆಯ್ತು ನೀವು ಯಾವತ್ನ ಇದು ಈ ಕೆಲಸ ಶುರು ಮಾಡಿ? ಈಗ ಮೇಲೆ ಹಾಂ, 5 ತಿಂಗಳು. 5 ತಿಂಗಳಾಯ್ತಾ? ನೋಡಿ ತಟ್ತಾವೆ. ಏಟ್ ನೋಡಿ ಸ್ನೇಹಿತರೆ, ಈಗಿನ ಕಾಲದ ಹುಡುಗರು ಒಂದೇ ಒಂದು ಏಟ್ ಹೊಡೆದಾರೆ ಸಾಕಿ ಥರದ ಏಟಾ ನೋಡಿ. ಅನುಭವ ಬೇಕನ್ನೋದು ಅದಕ್ಕೆ ಸ್ನೇಹಿತರೆ ಇಡ್ತಾರೆ ಕುಡ್ಲ ನೋಡಿ. ನಮ್ಮವೇನೇ ಆ ಕುಡ್ಲುಗಳು. ಜನರ ನೀವು ಹಿಂದ್ಗಡೆ ಅದಲ್ಲ ಅದು ಬ್ಲೋ ಹೊಡಿಯೋದು ಎಷ್ಟು ವರ್ಷದ? ಅದು ಅದು 150 ವರ್ಷದ್ದು. 150 ವರ್ಷದ? ಅದು ಉಳಿಸ್ಕೊಂಡ್ ಬಂದಿದ್ರಲ್ಲ, ಅದು ಯಾವ ತರ ಉಳಿಸ್ಕೊಂಡ್ ಬಂದ್ರಿ? ಅದು ಹೆಂಗೆ? ಅದು ಅವ್ರ ಹತ್ರನೇ 2 ತಲೆ ಕಲ್ಲು ಹೊಡಿತು 100 ವರ್ಷ. ಎಲ್ಲಿತ್ತು ಅದು ಮೊದ್ಲು? ಅದು ಮೂಲಾಧಾರ 7 ಗಳಿಲಿ ಇತ್ತು. 7 ಗಳಿದ? 7 ಗಳಿಲಿ. ಹಾ ಅದು ನಮ್ಮ ತಾತ, ಸೋದರ ಮಾವ, ನಮ್ಮಪ್ಪ. ಈಗ 3ನೇ ತಲೆ ಕಳೆದಿ 4ನೇ ತಲೆ ನನಗೆ. ನಿಮ್ಗೆ ನೀವು ಅದು ಉಳಿಸ್ಕೊಂಡ್ ಬಂದಿಲ್ಲ, ಅದೇ ನನಗೆ ಬಹಳ ಸಂತೋಷ ಆಯ್ತು. ಯಾರು ಆ ಥರದ ಉಳಿಸ್ಕೊಂಡ್ ಬರ್ಲಿಲ್ಲ. ನೀವು ಇದನ್ನ ಬಿಟ್ಬಿಟ್ಟಿದ್ರಲ್ಲ, ತಿರ್ಗಾ ಯಾಕಿದ್ದು ಶುರು ಮಾಡ್ಬೇಕಂತ ಏನು ಅನಿಸ್ತು ನಿಮ್ಗೆ? ಯಾಕಂತ? ಅದು ಯಾಕೆ ಅಂದ್ರೆ ಮನೆ ಕೆಲಸ ಕಮ್ಮಿ ಆಯ್ತು, ಹಾಂ ತೋಟದ ಕೆಲಸ ಮಾಡ್ತಿತ್ತು. ಹಾಂ ಇನ್ನ ಜೀವನಕ್ಕೆ ಬೇಡವೇನಪ್ಪ ಅಂತ ಮಾಡ್ತಾ ಇದ್ದೀರಿ ಈಗ. ಭಾಳ ಚೆನ್ನಾಗದೆ ಸ್ನೇಹಿತರೆ. ಗೊತ್ತಿಕ್ಕೆ ಇದು ಹಿಂದಿನ ಕಾಲದ ಗೊತ್ತಾ ಇದ್ರೆ ಏನೋ ಒಂಥರ ಖುಷಿ ಸಂತೋಷ ಆಯಿತು. ನಾವು ಆ ಥರದ್ದು 150 ವರ್ಷ 200 ವರ್ಷದ ಬ್ಲೌನ ಓದ್ತಾ ಇದ್ದೀವಿ ಅಂದರೆ ನಮಗೂ ಒಂಥರ ಪುಣ್ಯನೇ ಅಂತ ಅನ್ನಿಸ್ತದೆ. ಯಾಕೆಂದ್ರೆ ಎಷ್ಟು ತಲೆ ಕಳಿಯತ್ತ ಇದೆ, ಆ ಸಿಕ್ತಾಗಲ್ಲ ಎಲ್ಲರಿಗೂ ಸಿಕ್ಕಲ್ಲ ನೋಡಿ. ಕರೆಂಟ್ ಸ್ವಿಚ್ ಹಾಕಿದ್ರು ಅಂದ್ರೆ ಕುಯ್ಯಿನ ಹೋಯ್ತಾ ಇರ್ತದೆ, ಅದರಿಂದ ಅವ್ರಿಗೆ ಲಾಸ್ ಆಗುತ್ತೆ. ಏನು ಲಾಸ್ ಇಲ್ಲ ಇವ್ರಿಗೆ ಕರೆಂಟ್ ಇದೆ. ಇದೇ ನೋಡಿ ಸ್ನೇಹಿತರೆ, 3 ತಲೆಯಿಂದ ಯೂಸ್ ಮಾಡ್ತಾ ಇರುವಂಥ ಒಂದು ಬ್ಲೋ ಹೊಡೆಯುವಂಥ ಕುಲುಮೆ ಕೆಲಸದಲ್ಲಿ ಯೂಸ್ ಮಾಡುವಂಥ ಒಂದು ತಿದಿ ಯಂತ್ರ ಅಂತಾರೆ ನೋಡಿ ಇದನ್ನ. ಕುಡ್ಲು ತಗೊಬಂದಿದೆ ಸ್ನೇಹಿತರೆ, ತೋರಿಸಿದ್ದೀನಿ. ಭಾಳ ಚೆನ್ನಾಗೇ ತಟ್ಟವ್ರೆ, ಶಾರ್ಪಾಗವೆ ನೋಡಿ. ತೋರಿಸ್ತಾ ಇದ್ದೀನಿ. ಬೇಕಾದರೆ ನಮ್ಮ ರೈತರುಗಳು ಬಂದು ತಟ್ಟಾಣಿಕೆ ಮಾಡಿಕೊಂಡು ಹೋಗಿ ನೋಡಿ. ಇದೊಂದು ತೋರಿಸಿದ್ದೀನಿ ನಿಮಗೆ, ಒಂದು ಇದು ತೋರಿಸಿದ್ದೀನಿ. ಇದು ಒಂದು ಸರಗುಡ್ಲು ಮಾಡಿಸಿದ್ದೀನಿ ನೋಡಿ. ಓಲ್ ಹಾಕಿಸ್ಕೋಬೇಕು, ಮಾರ್ಕ್ ಹಾಕವ್ರೆ. ಭಾಳ ಚೆನ್ನಾಗಿ ತಟ್ಟವ್ರೆ. ಯಾಕೆಂದರೆ ಅನುಭವಸ್ಥರು ಹಳಬರು. ಈಗಿನ ಕಾಲದ ಈ ಥರ ತಟ್ಟು ಕಷ್ಟ ಇದೆ, ದಪ್ಪದಾರ ತಟ್ತಾರೆ. ಅದು ಹಳಬು ದೇಶದಿಂದ ಚೆನ್ನಾಗಿ ತಟ್ಟವ್ರೆ ಅಂತ ತಿಳಿಸ್ತೀನಿ. ಪ್ರತಿಯೊಬ್ಬರು ಬಂದು ಇಲ್ಲಿ ರೈಸ್ ಮಿಲ್ತಾಗ ನಮ್ಮ ರಾಜಣ್ಣ ತಗೆ ತಟ್ಟಿಸ್ಕೊಂಡೋಗಿ ನನ್ನ ಸ್ನೇಹಿತರೆ.